ಎಂತೆಂಥದೋ ಬಿರಿಯಾನಿಗಳನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಗ್ರಾಹಕರಿಗೆ ಕಾಗೆ ಬಿರಿಯಾನಿಯನ್ನು ತಿನ್ನಿಸ್ತಾ ಇದ್ರಂತೆ ಖತರ್ನಾಕ್ ದಂಪತಿ. ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ. ಕಾಗೆಗಳನ್ನು ಕೊಂದು ಅದರ ಮಾಂಸವನ್ನು ಈ ದಂಪತಿ ಪೂರೈಸ್ತಾ ಇದ್ರು. ಮಾಂಸಾಹಾರ ತಯಾರಿಸುವಂಥ ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಾ ಇದ್ರಂತೆ. ದಂಪತಿಯ ಕಳ್ಳಾಟಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಅದೇನಪ್ಪ ಗೊತ್ತಾಗ್ಲಿಲ್ವೋ ಏನೋ. ಈಗ ತರಕಾರಿಗಳಲ್ಲಿ ಗೊತ್ತಾಗುತ್ತೆ, ಬೆಂಡೆಕಾಯಿ ಯಾವುದು, ತೊಂಡೆಕಾಯಿ ಯಾವುದು ಎಲ್ಲನೂ ಗೊತ್ತಾಗುತ್ತೆ. ಮಾಂಸದಲ್ಲೂ ಕೂಡ ಇದು ಬ್ರಾಯ್ಲರೋ ಅಥವಾ ಇದು ನಾಟಿನೋ ಇದೆಲ್ಲ ಗೊತ್ತಾಗುತ್ತೆ. ಈ ಕಾಗೆ ಮಾಂಸ ಅಂತ ಗೊತ್ತಾಗ್ಲಿಲ್ವೋ ಯಾರಿಗೂ ಅಂತ ಇಷ್ಟು ವರ್ಷಗಳವರೆಗೆ. ಏನು ಇವಾಗಂತೂ ಶುರು ಮಾಡ್ಕೊಂಡಿರಲ್ಲ ನೋಡಿ. ಕಾಗೆಗಳನ್ನು ಸಾಯಿಸೋದು ಬೇಕಾದಷ್ಟು ಕಾಗೆಗಳಂತೂ ಇದ್ದೇ ಇರ್ತವೆ. ಕಾಗೆಗಳನ್ನು ಸಾಯಿಸೋದು, ಅದರ ಮಾಂಸ ಮಾಡೋದು, ಈ ಮಾಂಸಾಹಾರಿ ಹೋಟೆಲ್ಗಳಿದಾವಲ್ಲ ಅದಕ್ಕೆಲ್ಲ ಸಪ್ಲೈ ಮಾಡೋದು, ಇದೇ ಥರ ಮಾಡ್ತಾ ಇದ್ರಂತೀವ್ರು. ಈಗ ಸಿಕ್ಕಾಕೊಂಡಿದ್ದಾರೆ. ತಮಿಳುನಾಡಿನ ತಿರುವಳ್ಳೂರಿನ ರಮೇಶ್ ಮತ್ತು ಭೂಚಮ್ಮ ಈ ಇಬ್ಬರು ಕಾಗೆ ಮಾಂಸವನ್ನು ಸರಬರಾಜು ಮಾಡ್ತಾ ಇದ್ದಂಥವ್ರು. ಈ ಹಿಂದೆ ಬೌ ಬಿರಿಯಾನಿ ಅಂತೆಲ್ಲ ಕೇಳಿದ್ವಿ, ನಾಯಿ ಮಾಂಸ ಹಾಕ್ತಾರೆ ಅಂತ. ಇದು ಹೊಸದಿದು, ಕೌ ಬಿರಿಯಾನಿ, ಕಾಗೆ ಮಾಂಸ ಹಾಕ. 4 ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗು ಇವರಿಗೆ, ಈ ದಂಪತಿಗಳಿಗೆ. ಇವ್ರಿಗೆ ಇದೇ ಕೆಲಸ, ಕಾಗೆ ಹಿಡಿಯೋದು, ಮಾಂಸ ಮಾಡೋದು, ಮಾಂಸದ ಹೋಟೆಲ್ಗಳಿಗೆ ಸರಬರಾಜು ಮಾಡೋದು. ಈಗ ಅರಣ್ಯ ಇಲಾಖೆಯವರು ಇವ್ರನ್ನ ಬಂಧಿಸಿದ್ದಾರೆ. ಆದರೆ ನನಗಿರೋ ಡೌಟ್ ಅದೇ, ಇವತ್ತಿನವರೆಗೂ ಆ ಹೋಟೆಲ್ನಲ್ಲಿ ಯಾರೂ ಪ್ರಶ್ನೆ ಮಾಡಲಿಲ್ವಾ ಅಂತ. ಅಷ್ಟು ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಾ ಇದ್ರು. ಅಲ್ಲೆಲ್ಲರೂ ಇದೇ ಕಾಗೆ ಬಿರಿಯಾನಿನೇ ತಿಂತಾ ಇದ್ರ. ಆದರೆ ಮಾಂಸನೇ ಗೊತ್ತಾಗ್ಲಿಲ್ವಾ ಇದು ಕಾಗೆದು ಅಂತ. ಏನೋಪ್ಪ, ಹಣಕ್ಕಾಗಿ ಸಾಕಷ್ಟು ಪರದಾಡ್ತಾ ಇತ್ತಂತೆ ಕುಟುಂಬ ಇದು. ಹಾಗಾಗಿ ಮಾಂಸಾಹಾರಿ ರೆಸ್ಟೋರೆಂಟ್ಗಳಿಗೆ ಮಾಂಸವನ್ನು ಪೂರೈಕೆ ಮಾಡ್ತಾ ಇದ್ರು. ಕಾಗೆಗಳನ್ನು ಹಿಡಿದು ಮಾಂಸ ಮಾಡಿ ಮಾರಾಟ ಮಾಡ್ತಾ ಇದ್ರು. ಈ ಪ್ರದೇಶದಲ್ಲಿ ಕಾಗೆಗಳು ಗಣನೀಯವಾಗಿತ್ತಂತೆ. ಹಾಗೆ ಈಗ ಕಡಿಮೆ ಆಗಿತ್ತು. ದಂಪತಿ ಕಾಗೆ ಕೊಲ್ತಾ ಇರುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ಸಿಕ್ತು. ನೋಡಿ, ಇಲ್ಲಿ ಮಾಹಿತಿ ಸಿಕ್ಕಿದ್ದು ಯಾರೋ ಹೋಟೆಲ್ನವ್ರು ಹೇಳಿದ್ದಲ್ಲ, ಅಥವಾ ಹೋಟೆಲ್ನಲ್ಲಿ ಬಿರಿಯಾನಿ ತಿಂದವರು ಇದು ಕೋಳಿ ಅಂತ ಅನ್ನಿಸ್ತಿಲ್ವಲ್ಲ, ಇದು ಯಾವುದೋ ಬೇರೆ ಇರಬೇಕಲ್ಲ ಪಕ್ಷಿ ಅಂತ ಹೇಳಿದ್ದೂ ಅಲ್ಲ. ಆ ಪ್ರದೇಶದಲ್ಲಿ ಕಾಗೆ ಯಥೇಚ್ಛವಾಗಿತ್ತಂತೆ. ಕಾಗೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಲ್ಲ ಅಂತ ಅರಣ್ಯ ಇಲಾಖೆಯವರು ಶೋಧನೆ ಮಾಡಿದಾಗ ಇದು ಗೊತ್ತಾಗಿದೆ. ಕೂಡಲೇ ಸ್ಥಳಕ್ಕೆ ರಮೇಶ್ ಆಗಮಿಸಿ ಮನೆಯನ್ನು ಶೋಧ ಮಾಡ್ತಾರೆ. ದಂಪತಿ ಮನೆಯಲ್ಲಿ 19 ಕಾಗೆಗಳಿತ್ತು, ಅದನ್ನು ವಶಪಡಿಸಿಕೊಳ್ತಾರೆ. ರೆಸ್ಟೋರೆಂಟ್ಗಳಿಗೆ ಇದೇ ಕಾಗೆ ಮಾಂಸವನ್ನು ಪೂರೈಕೆ ಮಾಡ್ತಾ ಇದ್ರು ಅಂತ ಶಂಕೆ ಆಮೇಲೆ ಗೊತ್ತಾಗುತ್ತೆ. ಈಗ ಇಲಾಖೆ ದಂಡ ವಿಧಿಸಿ ಎಚ್ಚರಿಕೆಯನ್ನು ಕೊಟ್ಟಿದೆಯಂತೆ. ದಂಡ ವಿಧಿಸಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಹೀಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಲ್ಲ, ಈಗ ಅದೇ ಪ್ರಶ್ನೆ ಮತ್ತೆ ಹೋಗಿ ರೆಸ್ಟೋರೆಂಟ್ಗೆ ಮಾಂಸ ಕೊಟ್ಟಾಗ ರೆಸ್ಟೋರೆಂಟ್ ಅವ್ರು ಕೇಳೋದಿಲ್ವಾ ಯಾವ ರೇಟು ಅಂತ? ಇವರೇನು ಚಿಕನ್ ರೇಟಿಗೆ ಕೊಡ್ತಾ ಇದ್ರಾ ಕಾಗೆಗಳನ್ನು, ಅಥವಾ ಕಡಿಮೆ ರೇಟಿಗೆ ಕೊಡ್ತಾ ಇದ್ರಾ? ಒಂದು ವೇಳೆ ಕಡಿಮೆ ರೇಟಿಗೆ ಕೊಟ್ಟಾಗ ಆ ರೆಸ್ಟೋರೆಂಟ್ ಅವ್ರು ಕೇಳಲಿಲ್ವಾ ಯಾಕೆ ಇಷ್ಟೊಂದು ಕಡಿಮೆಗೆ ಅಂತ? ಅಥವಾ ರೆಸ್ಟೋರೆಂಟ್ ಅವರು ಇದರಲ್ಲಿ ಶಾಮೀಲಾಗಿದ್ದಾರಾ ಅಂತ? ಕಡಿಮೆ ಹೇಗೂ ಸಿಗ್ತಾ ಇದೆ ಒಂದು ಮಾಂಸ, ಬಡಿಸ್ಬಿಡೋಣ ಅತ್ತಗೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.